ಸಾರ್ವಜನಿಕರ ಗಮನಕ್ಕೆ ಭಟ್ಕಳ ಮಿನಿ ವಿಧಾನಸೌಧದ ಲಿಫ್ಟ್ ಹಾಳಾಗಿದೆ. ದಯವಿಟ್ಟು ಕೆಲ ತಿಂಗಳ ಬಳಿಕ ಪ್ರಯತ್ನಿಸಿ. ಹೌದು, ಪ್ರತಿನಿತ್ಯ ಸಾವಿರಾರು ಜನ ಬರುವ ಭಟ್ಕಳದ ಮಿನಿ ವಿಧಾನಸೌಧದ ಲಿಫ್ಟ್ ಕಳೆದ 8 ದಿನಗಳಿಂದ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ, ಅದರಲ್ಲೂ ವಿಶೇಷವಾಗಿ ವೃದ್ಧರು, ಅಂಗವಿಕಲರು ಹಾಗೂ ಮಹಿಳೆಯರು ಮೇಲ್ಮಹಡಿಗಳಿಗೆ ತೆರಳಲು ತೊಂದರೆ ಅನುಭವಿಸುತ್ತಿದ್ದಾರೆ. ಇವತ್ತು ವೃದ್ಧರೊಬ್ಬರು ತಮ್ಮ ಜಾಗದ ನೋಂದಣಿ ಕಾರ್ಯಕ್ಕೆ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದಿದ್ರು. ಅವರು ಕಾಯ್ಕಿಣಿ ಪಂಚಾಯತ್ ವ್ಯಾಪ್ತಿಯ ಕಂಬಳೂರು ನಿವಾಸಿಗಳು. ಅನಾರೋಗ್ಯ ಇದ್ದಿದ್ರಿಂದ ಅವರು ನಡೆದುಕೊಂಡು ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಕುಟುಂಬಸ್ಥರ ಸಹಾಯದೊಂದಿಗೆ ವೀಲ್ ಚೇರ್ನಲ್ಲಿ ಬಂದಿದ್ದಾರೆ. ಕಚೇರಿ ಮೇಲಿನ ಮಹಡಿಯಲ್ಲಿ ಇದ್ದಿದ್ರಿಂದ ಲಿಫ್ಟ್ ಬಳಿ ತೆರಳಿದ್ದಾರೆ. ಆದರೆ ಲಿಫ್ಟ್ ಬಂದ್ ಆಗಿದೆ. ಕೆಲಸ ಆಗಬೇಕು ಅಂದ್ರೆ ಮೇಲಿನ ಮಹಡಿಗೆ ಹೋಗಲೇಬೇಕು. ಆದರೆ ಲಿಫ್ಟ್ ಇಲ್ಲ, ನಡೆಯೋಕ್ಕೂ ಆಗೋದಿಲ್ಲ. ಹೀಗಾಗಿ ಕುಟುಂಬದವರು ಆ ವೃದ್ಧರನ್ನ ಮೆಟ್ಟಿಲ ಮೇಲೆ ಎತ್ತಿಕೊಂಡೇ ತೆರಳಿದ್ದಾರೆ. ಇನ್ನು ಕೆಲಸ ಮುಗಿಸಿ ವಾಪಸ್ ಬರುವಾಗಲೂ ಅದೇ ಕಥೆ. ವೃದ್ಧರನ್ನ ಹೊತ್ತು ಕೆಳಕ್ಕೆ ಇಳಿದಿದ್ದಾರೆ. ಇದು ಇಲ್ಲಿನ ನಿತ್ಯದ ಗೋಳು. ಮಿನಿ ವಿಧಾನಸೌಧದಲ್ಲಿ ಕಂದಾಯ, ಸಬ್ ರಿಜಿಸ್ಟ್ರಾರ್, ಸರ್ವೆ ಸೇರಿದಂತೆ ಅನೇಕ ಕಚೇರಿಗಳಿದ್ದು ದಿನನಿತ್ಯ ಜನಸಂದಣಿ ಇರುತ್ತದೆ. ಪಿಂಚಣಿ ಸಂಬಂಧ ಕಾರ್ಯಗಳಿಗೆ ವಿಕಲಾಂಗರು, ವೃದ್ಧರು ಇಲ್ಲಿಗೆ ಬಂದೇ ಬರುತ್ತಾರೆ. ಆದರೆ ಲಿಫ್ಟ್ ಇಲ್ಲದೆ ಬೇರೆಯವರನ್ನ ಲಿಫ್ಟ್ ಕೇಳುವ ಪರಿಸ್ಥಿತಿ ಬಂದೊದಗಿದೆ. ಯಾಕಂದರೆ ವೃದ್ಧರೇ ಆಗಲಿ, ವಿಕಲಾಂಗರೇ ಆಗಲಿ, ಅವರೇ ಅಧಿಕಾರಿಗಳ ಬಳಿ ಹೋಗಬೇಕು ಬಿಟ್ಟರೆ ಅವರೇನು ಜನರ ಬಳಿ ಬರುವುದಿಲ್ಲವಲ್ಲ. ಹೀಗಾಗಿ ಇನ್ನು ಜನರಿಗೆ ಇದು ಅನಿವಾರ್ಯ. ಕೆಲ ದಿನಗಳ ಹಿಂದೆಯಷ್ಟೇ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಯೊಬ್ಬರು ಲಿಫ್ಟ್ನಲ್ಲಿ ಅರ್ಧ ಗಂಟೆ ಜಾಮ್ ಆಗಿ ಪರದಾಡಿದ್ರು. ಇವತ್ತು ಲಿಫ್ಟ್ ಕೆಲಸವೇ ಮಾಡುತ್ತಿಲ್ಲ. ಹಾಗಂತ ಅಧಿಕಾರಿಗಳಿಗೇನು ವಿಷಯ ಗೊತ್ತಿಲ್ವಾ? ಅಥವಾ ಗೊತ್ತಿದ್ದೂ ಸುಮ್ಮನಿದ್ದಾರಾ? ಅಥವಾ ಕೆಲಸಗಾರರು ಕೈಕೊಟ್ರಾ? ನಮಗಂತೂ ಗೊತ್ತಿಲ್ಲ. ಸದ್ಯ ಈ ಘಟನೆಯಂತೂ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ವೃದ್ಧನ ಸಹೋದರ ಗಣಪಯ್ಯ ದೇವಾಡಿಗ, ನನ್ನ ಅಣ್ಣನಿಗೆ ಸ್ಟ್ರೋಕ್ ಆಗಿದೆ, ಹೀಗಾಗಿ ನಡೆಯಲು ಸಾಧ್ಯವಿಲ್ಲ. ಲಿಫ್ಟ್ ಇನ್ನೂ ಸರಿಪಡಿಸದೇ ಇರೋದ್ರಿಂದ ನಾವು ಬಹಳ ಕಷ್ಟ ಅನುಭವಿಸಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನೋಂದಣಿ ಸಲುವಾಗಿ ಬಂದಿದೆ, ರಿಜಿಸ್ಟ್ರೇಷನ್. ಅದು ನಮ್ಮ ಅಣ್ಣ ಸ್ವಲ್ಪ ಸೀಕಿದ್ದರು, ಅವರಿಗೆ ಗಾಳಿಯಾಗಿತ್ತು, ಪ್ಯಾರಲಿಸಿಸ್, ನಡೀಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದರೆ ಲಿಫ್ಟು ಸರಿ ಇಲ್ಲ. ಅವ್ರನ್ನ ಎತ್ಕೊಂಡು ಮೇಲೆ ಹೋದ್ವಿ. ಅದು ಕಷ್ಟ ಆಯಿತು. ಈಗ ಇನ್ನು ಮುಂದೆ ಇಂಥ ಸೀಕಿದ್ದವರಿಗೆಲ್ಲ ಹಿಂಗೆ ಮಾಡೋದು ಭಾರಿ ಕಷ್ಟ ಆಗ್ತದೆ. ಅದಕ್ಕಾಗಿ ಲಿಫ್ಟನ್ನು ಕೂಡಲೇ ಸರಿ ಮಾಡೋದು ಒಳ್ಳೆಯದು. ಎಷ್ಟು ದಿನ ಆಯ್ತಂತ ಹಾಳಾಗಿ? 8 ದಿವಸದ ಮೇಲೆ ಆಯ್ತಂತ. ಕೇಳಿದ್ರಾ? ಹೌದು, ಕೇಳಿದ್ರ ಲಿಫ್ಟ್ ಹಾಳಾಗಿದ್ದ ಬಗ್ಗೆ? ಏನಂದ್ರು? ಯಾರು ಹೇಳಿದ್ರು? ಅದೇ ಇವರು ಯಾರು ಸ್ಟಾಫ್. ಹಾಂ, ಏನಂದ್ರು? ಲಿಫ್ಟ್ ಹಾಳಾಗಿದೆ, 8 ದಿವಸ ಆಯಿತು. 8 ದಿನದಿಂದನೂ ರಿಪೇರಿ ಮಾಡಿ ಎಂತಕ್ಕೂ ಹೋಗಿಲ್ವಾ? ಓಕೆ. ಇನ್ನು ಇದು ಮೊದಲೇನಲ್ಲ. ಹಲವು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಗಮನ ಹರಿಸ್ತಾ ಇಲ್ಲ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ತಕ್ಷಣ ಲಿಫ್ಟ್ ದುರಸ್ತಿ ಮಾಡಿ ಹಿರಿಯ ನಾಗರಿಕರು ಹಾಗೂ ಅನಾರೋಗ್ಯದಿಂದ ಬಳಲುವವರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಜನರು ಒತ್ತಾಯಿಸುತ್ತಿದ್ದಾರೆ.